ಹಾಯ್ ಹಲೋ, ನಾನು ನಿಮ್ಮ ಬಸವರಾಜ್ ನಾಯ್ಕ್. ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿರಿ, ಇವತ್ತು ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳೆಲ್ಲರಿಗೂ. ಈಗ ನೋಡಿರಿ, ಈ ವಿಡಿಯೋದಾಗ ಅಗ್ನಿವೀರ ಬಗ್ಗೆ ಡಿಸ್ಕಷನ್ ಮಾಡೋಣ. ಯಾರು ಒಂದು ಅಗ್ನಿವೀರ ಆಗಬೇಕಂತೇಳಿ ಆಸೆ ಐತಿ ಮತ್ತು ಯಾರು ಅಗ್ನಿವೀರ ಅಪ್ಲಿಕೇಶನ್ ಹಾಕತ್ತೀರಿ ಅವರ ತಪ್ಪದಿ ಈ ವಿಡಿಯೋ ನೋಡಿರಿ. ಯಾಕಂದ್ರೆ ನಿಮಗೆ ಈ ಒಂದು ವಿಡಿಯೋದಾಗ ಸಂಪೂರ್ಣವಾಗಿ ಎಲ್ಲ ವಿವರಣೆಯೊಂದಿಗೆ ಅಗ್ನಿಪಥ್ ಅಂದರೆ ಏನು, ಅಗ್ನಿವೀರ ಆಗೋದ್ರಿಂದ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜ್ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ವಿಡಿಯೋದಾಗ ವಿವರಣೆ ಕೊಡ್ತಾನು. ನೋಡ್ರಿ, ಇದು ಅಗ್ನಿಪಥ್ ಸ್ಕೀಮ್ ಜೂನ್ 14, 2022 ಜಾರಿಗೆ ಬಂತು. ಅದು ಇಂಪ್ಲಿಮೆಂಟ್ ಆಗಿದ್ದ ಸೆಪ್ಟೆಂಬರ್ 2022 ಇಂಪ್ಲಿಮೆಂಟ್ ಆಯಿತು. ಇದ್ರ ಮುಖ್ಯ ಉದ್ದೇಶ ಅಂದ್ರೆ ಈ ಅಗ್ನಿಪಥ್ ಸ್ಕೀಮನ್ನು ಜಾರಿಗೆ ತರುವ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಡಿಫೆನ್ಸ್ ಬಜೆಟ್ ಮಂಡನೆ ಮಾಡ್ತಾರೆ ರೀ. ಅದು ಡಿಫೆನ್ಸ್ ಬಜೆಟ್ ಏನಾಗತ್ತಿತ್ತಂದ್ರೆ, ಈ ಒಂದು ಸೈನಿಕರ ಲೈಫ್ ಟೈಮ್ ಪೆನ್ಷನ್ ಮತ್ತು ಸ್ಯಾಲ್ರಿಗಾಗಿ ಅತಿ ಹೆಚ್ಚು ಹಣ ಹೊಂಟಿತ್ತು. ಅದಕ್ಕಾಗಿ ಅದನ್ನು ಕಡಿಮೆ ಮಾಡಿ ಮತ್ತು ಆಧುನಿಕ ಶಸ್ತ್ರಾಸ್ತ್ರಗಳ ಖರೀದಿ ಮತ್ತು ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಒಂದು ಉದ್ದೇಶದಿಂದ ಈ ಸ್ಕೀಮನ್ನು ಜಾರಿಗೆ ತೊಗೊಂಬಂದರು. ಮತ್ತು ಇನ್ನೊಂದು ಏನಂದ್ರೆ, ಇದ್ರದ್ದು ಈಗ ಏನು ಸರ್ವಿಸ್ ಮಾಡತ್ತಾರೋ ಅಂದ್ರೆ ಡ್ಯೂಟಿ ಒಳಗೆ ಅದಾರ ಆರ್ಮಿ ಅವರ ಒಂದು ಸರಾಸರಿ ವಯಸ್ಸನ್ನು ತೆಗೆದಾಗ 32 ಇತ್ತು. ಅದರ ಸರಾಸರಿ ವಯಸ್ಸನ್ನು 32ರಿಂದ 26ಕ್ಕೆ ಇಳಿಸುವ ಒಂದು ಉದ್ದೇಶದಿಂದ ಈ ಸ್ಕೀಮನ್ನು ಜಾರಿಗೆ ತೊಗೊಂಬಂದಾರ. ಮತ್ತು ಇನ್ನೊಂದು ಉದ್ದೇಶವನ್ನು ನೋಡ್ಬೋದು ನೀವು. ಮುಖ್ಯ ಕಾರಣ ಅಂದರೆ ಏನಂದ್ರೆ, ಈಗ ಕೆಲವೊಂದು ದೇಶಗಳೊಳಗೆ ಆಧುನಿಕತೆಯನ್ನು ಅಳವಡಿಸ್ಕೊಳತ್ತಾರ. ಅಂದ್ರೆ ಶಾರ್ಟ್ ಟರ್ಮ್ ಈ ಆರ್ಮಿ ಮೆಥಡನ್ನು ಅಪ್ಲೈ ಮಾಡತ್ತಾರ. UK, US, ಫ್ರಾನ್ಸ್ ಮುಂತಾದ ದೇಶಗಳ ಒಳಗೆ ಅಪ್ಲೈ ಮಾಡತ್ತಾರ. ಅದಕ್ಕಾಗಿ ನಮ್ಮ ದೇಶ ಒಳಗೂ ಒಂದು ಪ್ರತಿಭಾನ್ವಿತ ಆರ್ಮಿಯನ್ನು ಮತ್ತು ತಂತ್ರಜ್ಞಾನ ಕೌಶಲ್ಯಭರಿತ ಆರ್ಮಿಯನ್ನು ಸದೃಢ ದೇಶವನ್ನು ಕಟ್ಟುವ ಸಂಬಂಧಾಗಿ ಈ ಒಂದು ಸ್ಕೀಮನ್ನು ಜಾರಿಗೆ ತೊಗೊಂಬಂದರು. ಇದ್ರದ್ದು ಇನ್ನೊಂದು ಮುಖ್ಯ ಉದ್ದೇಶವನ್ನು ನೋಡ್ಬೋದು. ಈಗ ಆಧುನಿಕ ಡಿಜಿಟಲ್ ಯುದ್ಧಕ್ಕೆ ಹೊಂದಿಕೊಳ್ಳಲು ಕಿರಿಯ ಪ್ರತಿಭಾನ್ವಿತ ಯುವಕರನ್ನು ಆರ್ಮಿಗೆ ಸೇರಿಸಿಕೊಳ್ಳುವುದು ಒಂದು ಉದ್ದೇಶ ಆಗೈತಿ. ಮತ್ತು ಈಗ ಆಧುನಿಕ ಶಸ್ತ್ರಾಸ್ತ್ರ ಮತ್ತು ತಂತ್ರಜ್ಞಾನವನ್ನು ನಿರ್ವಹಿಸಲು ಯುವ ಒಂದು ಪ್ರತಿಭೆಗಳಿಗೆ ತರಬೇತಿ ನೀಡುವುದು ಇದರದೊಂದು ಮುಖ್ಯ ಉದ್ದೇಶ ಆಗೈತಿ. ನೋಡ್ರಿ, ಈಗ ಅಪ್ಲಿಕೇಶನ್ ಫೆಬ್ರವರಿ 13ಕ್ಕೆ ಸ್ಟಾರ್ಟ್ ಆಗೈತಿ. ಲಾಸ್ಟ್ ಡೇಟ್ ಏಪ್ರಿಲ್ 1 ತನಕ ಐತಿ. ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕನ್ನತ್ರಿ ಈಗ ಬೇಗ ಹೋಗಿ ಹಾಕ್ರಿ. ಮತ್ತು ಎಲ್ಲರಿಗೂ ಕಾಮನ್ ಚಲನ 250 ರೂಪಾಯಿನೇ ಐತಿ. ಈಗ ನಾವು ಒಂದೊಂದು ಪೋಸ್ಟ್ ನೋಡ್ಕೊತ ಹೋಗೋಣ. ಈಗ ಅಗ್ನಿವೀರ್ ಜಿಡಿಗೆ 10th ಮುಗಿಸಿರ್ಬೇಕು. ಇದ್ರ ಏಜ್ 17 ವರ್ಷದಿಂದ 22 ಕೊಟ್ಟಿದಾರ. ಅಗ್ನಿವೀರ್ ಟೆಕ್ನಿಕಲ್ಗೆ PUC ಮುಗಿಸಿರ್ಬೇಕು. PUC ಒಳಗೆ ನೀವು ಸೈನ್ಸ್ ಮಾಡಿರಬೇಕು. ಅಂಥವ್ರಷ್ಟ ಅಪ್ಲೈ ಮಾಡ್ಬೋದು. ಇದ್ರದ್ದು ಏಜ್ 17 ವರ್ಷದಿಂದ ಇದ್ರದ್ದು 22 ಐತಿ. ಅಗ್ನಿವೀರ್ ಕ್ಲರ್ಕ್ ಆರ್ ಸ್ಟೋರ್ ಕೀಪರ್ ಬಗ್ಗೆ ನೋಡ್ನು. ಇದ್ರದ್ದು ಕ್ವಾಲಿಫಿಕೇಷನ್ PUC ಆಗಿರಬೇಕು. ನೀವು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವ್ದಾರು ತಗೋರಿ. ಬಟ್ ಏನಾಗಿರಬೇಕು, ನಿಮ್ಮ ಟೋಟಲ್ ಪರ್ಸೆಂಟೇಜ್ 60% ಆಗಿರಬೇಕು. ಮತ್ತು ಪ್ರತಿಯೊಂದು ಸಬ್ಜೆಕ್ಟ್ ಒಳಗೂ 50% ಮಾರ್ಕ್ಸ್ನ ತೆಗೆದಿರಬೇಕು. ನೆಕ್ಸ್ಟ್ ನೀವು PUC ಒಳಗೆ ಏನು ಮಾಡಿರ್ಬೇಕಂದ್ರೆ ಮ್ಯಾಥ್ಸ್ ಅಥವಾ ಅಕೌಂಟ್ಸ್ ಒಂದು ಸಬ್ಜೆಕ್ಟನ್ನು ತೊಗೊಂಡಿರಬೇಕು. ಏಜ್ 17 ವರ್ಷದಿಂದ 22 ಐತಿ. ನೆಕ್ಸ್ಟ್ ನೋಡ್ರಿ, ಈಗ ಅಗ್ನಿವೀರ ಟ್ರೇಡ್ಸ್ಮನ್ ಇದಕ್ಕೆ 10th ಪಾಸ್ ಆಗಿರಬೇಕು. ಇದಕ್ಕೂ ಏಜ್ 17ರಿಂದ 22 ಐತಿ. ಇವಾಗ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನೋಡ್ಕೊತ ಹೋಗೋಣ. ಒಂದೊಂದು ಪೋಸ್ಟಿಗೆ ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಐತೆ ಅಂತೇಳಿ. ಈಗ ಅಗ್ನಿವೀರ್ ಜಿಡಿಗೆ ನೋಡ್ರಿ, GK 15 ಕ್ವಶನ್, ಮ್ಯಾಥ್ಸ್ 15 ಕ್ವಶನ್, ಸೈನ್ಸ್ 15 ಕ್ವಶನ್ ಮತ್ತು ರೀಸನಿಂಗ್ 5 ಕ್ವಶನ್. ಟೋಟಲ್ 50 ಕ್ವಶನ್ ಇರ್ತಾವೆ. ಒಂದೊಂದು ಕ್ವಶನ್ಗೆ 2 ಮಾರ್ಕ್ಸ್, 50 ಕ್ವಶನ್ 100 ಮಾರ್ಕ್ಸ್ ಇರ್ತಾವೆ. ಅಗ್ನಿವೀರ್ ಟೆಕ್ನಿಕಲ್ ಎಕ್ಸಾಮ್ ಪ್ಯಾಟರ್ನ್ ನೋಡೋಣ. ಇದಕ್ಕೆ GK 10 ಕ್ವಶನ್ ಇರ್ತಾವೆ, ಮತ್ತು ಮ್ಯಾಥ್ಸ್ 15 ಕ್ವಶನ್ ಇರ್ತಾವೆ, ಫಿಸಿಕ್ಸ್ 15 ಕ್ವಶನ್ ಇರ್ತಾವೆ, ಮತ್ತು ಕೆಮಿಸ್ಟ್ರಿ 10 ಕ್ವಶನ್ ಇರ್ತಾವೆ. ಟೋಟಲ್ ಕ್ವಶನ್ 50 ಕ್ವಶನ್. ಒಂದು ಕ್ವಶನಿಗೆ 4 ಮಾರ್ಕ್ಸ್ ಅಂದ್ರೆ 50 ಕ್ವಶನು 200 ಮಾರ್ಕ್ಸಿನ ಎಕ್ಸಾಮ್ ಇರ್ತದೆ. ಮುಂದಿನ ಪೋಸ್ಟ್ ಅಗ್ನಿವೀರ್ ಕ್ಲರ್ಕ್ ಆರ್ ಸ್ಟೋರ್ ಕೀಪರ್. ಇದ್ರ ಎಕ್ಸಾಮ್ ಪ್ಯಾಟರ್ನ್ ಹೆಂಗೈತೆ ನೋಡ್ರಿ. ಈಗ ಜನರಲ್ ನಾಲೆಜ್ 5 ಕ್ವಶನ್ ಇರ್ತಾವೆ, ಮತ್ತು ಜನರಲ್ ಸೈನ್ಸ್ 5 ಕ್ವಶನ್ ಇರ್ತಾವೆ, ಮ್ಯಾಥಮೆಟಿಕ್ಸ್ 10 ಕ್ವಶನ್ ಇರ್ತಾವೆ, ಕಂಪ್ಯೂಟರ್ ಸೈನ್ಸ್ 5 ಕ್ವಶನ್ ಇರ್ತಾವೆ, ಮತ್ತು ಜನರಲ್ ಇಂಗ್ಲೀಷ್ ಅದಕ್ಕೆ 25 ಕ್ವಶನ್ ಇರ್ತಾವೆ. ಟೋಟಲ್ 50 ಕ್ವಶನ್. ಇದಕ್ಕೂ ಒಂದೊಂದು ಕ್ವಶನಿಗೆ 4 ಮಾರ್ಕ್ಸ್ ಅಂದ್ರೆ 50 ಕ್ವಶನು 200 ಮಾರ್ಕ್ಸಿನ ಎಕ್ಸಾಮ್ ಇರ್ತೈತಿ. ನೋಡ್ರಿ, ಇವಾಗ ನಿಮ್ದು ಫಸ್ಟ್ ಎಕ್ಸಾಮ್ ಆಕೈತಿ. ಎಕ್ಸಾಮ್ ಆದ ನಂತರ ಫಿಸಿಕಲ್ ಇರ್ತೈತಿ. ಫಿಸಿಕಲ್ಗೆ ನೋಡ್ರಿ ಏನೇನು ಬೇಕಾಕೈತಿ ಅಂದ್ರೆ ಹೈಟ್. ಈಗ ಅಗ್ನಿವೀರ್ ಜಿಡಿದವ್ರಿಗೆ ನೋಡ್ರಿ ಹೈಟ್ ಎಷ್ಟು ಇರ್ಬೇಕಂದ್ರೆ 166 ಇರಬೇಕು. ನೆಕ್ಸ್ಟ್ ಟೆಕ್ನಿಕಲ್ದವ್ರಿಗೆ 165 ಇರಬೇಕು. ನೆಕ್ಸ್ಟ್ ಟ್ರೇಡ್ಸ್ಮನ್ದವ್ರಿಗೆ 166 ಇರಬೇಕು. ಹಂಗೆ ಅಗ್ನಿವೀರ್ ಕ್ಲರ್ಕ್ ಆರ್ ಸ್ಟೋರ್ ಕೀಪರ್ದವ್ರಿಗೆ 162 ಇರಬೇಕು. ಯಾರ್ದು ಒಂದು ಹೈಟ್ಗೆ ಅತ್ಯಂತ ಭಾಳ ಕಡಿಮೆ ಐತಿ, 162 ಇದ್ದವರು ಕೂಡ ಈ ಒಂದು ಅಗ್ನಿವೀರ್ ಸ್ಟೋರ್ ಕೀಪರ್ ಅಥವಾ ಕ್ಲರ್ಕಿಗೆ ಜಾಯಿನ್ ಆಗ್ಬೋದು. ನೋಡ್ಕೋರಿ. ಮತ್ತು ಹಂಗೆ ಕಾಮನ್ನಾಗಿ ಎಲ್ಲರಿಗೂ ಒಂದು ಚೆಸ್ಟ್ ಏನೈತಿ ಅಂದ್ರೆ 77 ನಾರ್ಮಲ್ ಇರಬೇಕು. ಎಕ್ಸ್ಪ್ಯಾಂಡ್ 5 ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಆಗಬೇಕು. ಅಂದರೆ 77 to 82 ಎಕ್ಸ್ಪ್ಯಾಂಡ್ ಆಗಬೇಕು. ನೆಕ್ಸ್ಟ್ 1600 ಮೀಟರ್ ರನ್ನಿಂಗ್ ಇರ್ತೈತಿ. 1600 ಮೀಟರ್ ರನ್ನಿಂಗ್ ಒಳಗೆ 4 ಗ್ರೂಪ್ ಹಿಡಿತಾನು. 4 ಗ್ರೂಪ್ ಎಷ್ಟು ನಿಮಿಷ ಅಂದ್ರೆ ಎಷ್ಟು ನಿಮಿಷ ತನಕ ಹಿಡಿತಾನ ಅನ್ನೋದು ಹೇಳ್ತೀನಿ ನೋಡ್ರಿ. ಈಗ ಫಸ್ಟ್ ಗ್ರೂಪ್ 5 ನಿಮಿಷ 30 ಸೆಕೆಂಡ್ ತನಕ ಫಸ್ಟ್ ಗ್ರೂಪ್ ಹಿಡಿತಾನು. ನೆಕ್ಸ್ಟ್ ಅದಕ್ಕೆ ಫಸ್ಟ್ ಗ್ರೂಪ್ ಆದವ್ರಿಗೆ ಎಷ್ಟು ಮಾರ್ಕ್ಸ್ ಇರ್ತೈತಿ ಅಂದ್ರೆ 60 ಮಾರ್ಕ್ಸ್ ಇರ್ತಾವೆ. ನೆಕ್ಸ್ಟ್ ಸೆಕೆಂಡ್ ಗ್ರೂಪ್ 5 ನಿಮಿಷ 31 ಸೆಕೆಂಡ್ದಿಂದ ಹಿಡ್ಕೊಂಡು 5 ನಿಮಿಷ 45 ಸೆಕೆಂಡ್ ತನಕ ಇದನ್ನ ಸೆಕೆಂಡ್ ಗ್ರೂಪ್ ಹಿಡಿತಾನು. ಅದಕ್ಕೆ 48 ಮಾರ್ಕ್ಸ್ ಇರ್ತಾವೆ. ಮತ್ತು ಥರ್ಡ್ ಗ್ರೂಪ್ 5 ನಿಮಿಷ 46 ಸೆಕೆಂಡ್ದಿಂದ 6 ನಿಮಿಷ ತನಕ ಹಿಡಿತಾನು. ಅದಕ್ಕೆ 36 ಮಾರ್ಕ್ಸ್ ಇರ್ತಾವೆ.
ನೆಕ್ಸ್ಟ್ ಫೋರ್ತ್ ಗ್ರೂಪ್ 6 ನಿಮಿಷ 1 ಸೆಕೆಂಡ್ದಿಂದ 6 ನಿಮಿಷ 15 ಸೆಕೆಂಡ್ ತನಕ ಹಿಡಿತಾನು. 24 ಮಾರ್ಕ್ಸ್ ಇರ್ತಾವೆ. ನೆಕ್ಸ್ಟ್ ಏನಿರ್ತೈತೆ ಅಂದ್ರೆ ಪುಲ್ಲಪ್ಸ್ ಇರ್ತಾವೆ. ಪುಲ್ಲಪ್ಸ್ 10 ಹೊಡೆದ್ರಂದ್ರೆ 40 ಮಾರ್ಕ್ಸ್ ಇರ್ತಾವೆ. 9 ಹೊಡೆದ್ರಂದ್ರೆ 33 ಮಾರ್ಕ್ಸ್ ಇರ್ತಾವೆ. ಮತ್ತು 8 ಹೊಡೆದ್ರಿಂದ 27 ಮಾರ್ಕ್ಸ್ ಇರ್ತಾವೆ. 7 ಹೊಡೆದ್ರಿಂದ 21 ಮಾರ್ಕ್ಸ್ ಇರ್ತಾವೆ. 6 ಹೊಡೆದ್ರಿಂದ 16 ಮಾರ್ಕ್ಸ್ ಇರ್ತಾವೆ. ನೆಕ್ಸ್ಟ್ 9 ಫೀಟ್ ಡಿಚ್ ಇರ್ತೈತಿ ಮತ್ತು ಜಿಗ್ಜಾಗ್ ಇರ್ತೈತಿ. ಇವೆಲ್ಲ ಎಷ್ಟು ಅಲ್ಲಿ ಕ್ವಾಲಿಫೈ ಆಗಬೇಕಲ್ಲ ಅಷ್ಟು ಮಾಡಬೇಕು. ನಿಮಗೆ ಫಸ್ಟ್ ಫೇಸ್ ಏನಿರ್ತೈತಿ ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ಹಾಕಲೇ ಸೆಕೆಂಡ್ ಫೇಜ್ ಏನಿರ್ತೈತಿ ಫಿಸಿಕಲ್ ಇರ್ತೈತಿ. ಥರ್ಡ್ ಫೇಜ್ ಏನಿರ್ತೈತಿ ಮೆಡಿಕಲ್ ಇರ್ತೈತಿ. ಮೆಡಿಕಲ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಾಕಲೇ ನಿಮ್ಮದೊಂದು ಫೈನಲ್ ಮೆರಿಟ್ ಬಿಡ್ತಾನು. ಈ ರೀತಿ ಸೆಲೆಕ್ಷನ್ ಇರ್ತೈತಿ. ಈಗ ನಾವೇನು ನೋಡೋಣಂದ್ರೆ ಒಂದು ಪೇಮೆಂಟ್ ಅಂದರೆ ಸ್ಯಾಲ್ರಿ ಯಾವ ಥರ ಇರ್ತೈತಿ ಮತ್ತು ಎಷ್ಟು ಕಟ್ ಆಕೈತಿ ನಮ್ಮದು, ಎಷ್ಟು ಸೇವಿಂಗ್ಸ್ ಆಕೈತಿ ಎಲ್ಲ ನೋಡೋಣ್ರಿ. ಈಗ ನೋಡಿರಿ ನಮ್ಮದು ಹೋಗ್ಲೇ ಫಸ್ಟ್ ಇಯರ್ ಎಷ್ಟು ಇರ್ತೈತಿ ಅಂದ್ರೆ ಮೊದಲನೇ ವರ್ಷ ಎಷ್ಟು ಇರ್ತೈತಿ ಅಂದ್ರೆ 30,000 ಪೇಮೆಂಟ್ ಬರ್ತೈತಿ ರೀ. ಅದ್ರಾಗ 30% ನಮ್ಮದು ಕಟ್ ಆಕೈತಿ. 30% ಕಟ್ ಆದ್ರೆ ಎಷ್ಟು ಬರ್ತೈತಿ ಅಂದ್ರೆ ನಿಮಗೆ 70% ಅಷ್ಟೇ ಬರ್ತೈತಿ. ಅಲ್ಲಿ 30% ಅಂದರೆ ಎಷ್ಟು ನೋಡಿರಿ, ಈಗ 9,000 ರೂಪಾಯಿ ಕಟ್ ಆಕೈತಿ. ನಿಮಗೆ ಕೈಗೆ ಬರೋದು ಎಷ್ಟು ಅಂದರೆ 21,000 ಬರ್ತೈತಿ. ನೆಕ್ಸ್ಟ್ ಸೆಕೆಂಡ್ ಇಯರ್ ಎಷ್ಟು ಬರ್ತೈತಿ ಅಂದ್ರೆ ನಿಮಗೆ 33,000 ರೂಪಾಯಿ ಬರ್ತೈತಿ. ಅದ್ರಾಗ ಕಟ್ಟಾಗಿ ಎಷ್ಟು ಬರ್ತೈತಿ ಅಂದ್ರೆ ಅದ್ರಾಗ 30% ಕಟ್ಟಾಗಿ 23,100 ನಿಮಗೆ ಕೈಗೆ ಬರ್ತೈತಿ. ಅಲ್ಲಿ 9,000 ಮತ್ತು ಸೇವಿಂಗ್ ಆಕೈತಿ. ನೆಕ್ಸ್ಟ್ ಥರ್ಡ್ ಇಯರ್ ಎಷ್ಟು ಆಕೈತಿ ಅಂದ್ರೆ 36,500 ರೂಪಾಯಿ ಬರ್ತೈತಿ. ಅದರೊಳಗೆ ಕಟ್ಟಾಗಿ 25,550 ರೂಪಾಯಿ ನಿಮ್ಮ ಕೈಗೆ ಬರ್ತೈತಿ. ಅಲ್ಲಿ ಎಷ್ಟು ಸೇವಿಂಗ್ಸ್ ಆಕೈತಿ ಅಂದ್ರೆ 10,950 ರೂಪಾಯಿ ಸೇವಿಂಗ್ಸ್ ಆಕೈತಿ. ನೆಕ್ಸ್ಟ್ ಫೋರ್ತ್ ಇಯರ್ ಲಾಸ್ಟ್ ಇಯರ್ ಎಷ್ಟು ಇರ್ತೈತಿ ಅಂದ್ರೆ 40,000 ರೂಪಾಯಿ ಪೇಮೆಂಟ್ ಇರ್ತೈತಿ. ಅದ್ರಾಗೂ 30% ಕಟ್ಟಾಗಿ 28,000 ರೂಪಾಯಿ ನಿಮಗೆ ಕೈಗೆ ಬರ್ತೈತಿ. ಮತ್ತು ಅಲ್ಲಿ ಸೇವಿಂಗ್ಸ್ ಎಷ್ಟು ಆಕೈತಿ 12,000 ರೂಪಾಯಿ ಆಕೈತಿ. ಇಷ್ಟ ಪ್ರತಿ ವರ್ಷ ಅಂದ್ರೆ ಪ್ರತಿ ತಿಂಗಳು ನಿಮ್ಮದು ಅಮೌಂಟ್ ಸೇವಿಂಗ್ಸ್ ಹಾಕಿರ್ತೈತಿ ರೀ. 30% 70% ನಿಮಗೆ ಕೈಗೆ ಬರ್ತೈತಿ. ಮತ್ತು ಈಗ ನೋಡಿರಿ ನಿಮ್ಮದು ಟೋಟಲ್ 4 ವರ್ಷದಾಗ ಎಷ್ಟು ಆಕೈತಿ ಅಂದ್ರೆ 5 ಲಕ್ಷ ರೂಪಾಯಿ ಅಮೌಂಟ್ ಸೇವಿಂಗ್ಸ್ ಆಗಿರ್ತೈತಿ. ಅದಕ್ಕೆ ಏನು ಮಾಡೈತೆ ಅಂದ್ರೆ ಗೌರ್ಮೆಂಟ್ ಅದಕ್ಕೆ ಮತ್ತು 5 ಲಕ್ಷ ರೂಪಾಯಿ ಅವ್ರು ಹಾಕ್ತಾರೆ. ನಿಮ್ಮದು 5 ಲಕ್ಷ, ಗೌರ್ಮೆಂಟ್ದು 5 ಲಕ್ಷ, ಟೋಟಲ್ 10 ಲಕ್ಷ ರೂಪಾಯಿ ಆಕೈತಿ. ಮತ್ತು ಎಲ್ಲ ಬಡ್ಡಿ ಸೇರಿಸಿ 11,71,000 ರೂಪಾಯಿ ನಿಮ್ಮದು ಲಾಸ್ಟಿಗೆ 4 ವರ್ಷ ನಂತರ ಅಮೌಂಟ್ ಕೊಡ್ತಾರೆ. ಮತ್ತು ಈಗ ನೋಡಿರಿ ಡ್ಯೂಟಿ ಟೈಮ್ ಒಳಗೆ ನಿಮಗೆ ಏನಾರ ಸ್ವಲ್ಪ ಇಂಜೂರ್ ಅಥವಾ ಹ್ಯಾಂಡಿಕ್ಯಾಪ್ಟ್ ಏನಾರ ಆದ್ರಂದ್ರೆ ಅವಾಗ ಅದಕ್ಕೆ 15ರಿಂದ 44 ಲಕ್ಷ ರೂಪಾಯಿ ತನಕ ಅಮೌಂಟ್ ಬರ್ತೈತಿ. ಮತ್ತು ನಿಮಗೆ ಈಗ ಏನಾಗಿರ್ತೈತಿ, ನೀವು ಹೋಗಿ ಜಾಯ್ನ್ ಆದ ಮತ್ತು ನಿಮಗೆ 48 ಲಕ್ಷ ರೂಪಾಯಿದು ಒಂದು ಇನ್ಶೂರೆನ್ಸ್ ಆಕೈತಿ. ಮತ್ತು ಈಗ ನೋಡ್ಬೋದು ರೀ, ನೀವು ಡ್ಯೂಟಿ ಟೈಮ್ ಒಳಗೆ ಏನಾರ ಡೆತ್ ಆತಂದ್ರೆ ಅವಾಗ 1 ಕೋಟಿ ರೂಪಾಯಿ ತನಕ ಒಂದು ಪರಿಹಾರ ನಿಮಗೆ ಅಮೌಂಟ್ ಬರ್ತೈತಿ. ನೋಡಿರಿ ಇವಾಗ ಹೋಗಿ ನೀವು ಎಲ್ಲ ಅಗ್ನಿವೀರ ಡ್ಯೂಟಿ ಮಾಡ್ತೀರಿ. ಡ್ಯೂಟಿ ಮಾಡಿದ ನಂತರ 4 ವರ್ಷ ಆಕೈತಿ. 4 ವರ್ಷ ಆದ ನಂತರ ಅಲ್ಲಿ 25% ಅಗ್ನಿವೀರನ್ನ ಇಟ್ಕೋತಾರು. 75% ಅಗ್ನಿವೀರನ್ನ ಅಷ್ಟೇ ಹೊರಗಡೆ ಕಳಿಸ್ತಾರೆ. ಯಾರನ್ನ ಹೊರಗೆ ಕಳಿಸ್ತಾರೆ ಮತ್ತು ಯಾರನ್ನ ಒಳಗೆ ಇಟ್ಕೋತಾರೆ ಅಂದ್ರೆ ಈಗ ಅಲ್ಲಿ ನಿಮ್ಗೆ ಮತ್ತೆ ಅಪ್ಲಿಕೇಶನ್ ಕರೀತಾರೆ. ಅಪ್ಲಿಕೇಶನ್ ಕರೆದ ನೀವು ಅಪ್ಲೈ ಮಾಡೋದು. ಅಲ್ಲಿ ನಾವು ನಿಮಗೆ ಯಾರ್ಯಾರಿಗೆ ಇರಬೇಕಂತ ಆಸೆ ಐತ್ಲಿ ಅವರಷ್ಟು ಅಪ್ಲೈ ಮಾಡೋದು. ಅಪ್ಲೈ ಮಾಡಿದ ನಂತರ ಅದರೊಳಗೆ ಮತ್ತೆ ಸೆಲೆಕ್ಟ್ ಮಾಡ್ತಾರೆ ಅವರು. ಅಂದ್ರೆ ಫಿಸಿಕಲಿ, ಮೆಂಟಲಿ ಮತ್ತು ಮೆಡಿಕಲ್ಲಿ ಎಲ್ಲ ರೀತಿಯಿಂದ ಚೆಕ್ ಮಾಡಿ ಯಾರು ಫಿಟ್ ಅದಾರಲ್ಲ ಅವ್ರನ್ನಷ್ಟೇ ಅಲ್ಲಿ 25% ಇಟ್ಕೋತಾರೆ. ಉಳ್ಕಾದವ್ರನ್ನ ಎಲ್ಲರೂ ಮನೆಗೆ ಹಚ್ಕೊಡ್ತಾರೆ. ನೋಡಿರಿ ಇವಾಗ 4 ವರ್ಷ ಆಕೈತಿ. 4 ವರ್ಷ ಡ್ಯೂಟಿ ಮಾಡ್ತೀರಿ. 4 ವರ್ಷ ಡ್ಯೂಟಿ ಮುಗಿಸ್ಕೊಂಡ ನೀವು ಹೊರಗೆ ಬರ್ತೀರಿ. ಹೊರಗೆ ಬಂದ್ಮೇಲೆ ಏನು ಮಾಡೋದು, ಮತ್ತು ನಿಮಗೆ ಎಲ್ಲೆಲ್ಲಿ ರಿಸರ್ವೇಷನ್ ಐತಿ, ಎಲ್ಲೆಲ್ಲಿ ಏನೇನು ಒಂದು ಜಾಬ್ ಸಿಗ್ತಾವಂದ್ರೆ ಈಗ ನೋಡ್ಬೋದು ನೀವು. CAPF ಅಂದ್ರೆ ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸಸ್ ಅಂದರೆ ಇದೇನು SSGD ಐತಿಲ್ಲ, SSGD ಒಳಗೆ ಏನು ಪೋಸ್ಟ್ ಅದಾವು ಅದರೊಳಗೆ 10% ನಿಮಗೆ ರಿಸರ್ವೇಷನ್ ಐತಿ. ಮತ್ತು ಅಸ್ಸಾಂ ರೈಫಲ್ ಒಳಗೂ 10% ರಿಸರ್ವೇಷನ್ ಐತಿ. ನೆಕ್ಸ್ಟ್ ಈಗ ನಮ್ಮ ಸ್ಟೇಟ್ ಗೌರ್ಮೆಂಟ್ ಒಳಗೆ ನೋಡ್ಬೇಕಿನ್ನ ಏನದ ರಿಸರ್ವೇಷನ್ ಕನ್ಫರ್ಮ್ ಮಾಡಿಲ್ಲ, ಬಟ್ ನೋಡಬೇಕು. ಮತ್ತು ನೆಕ್ಸ್ಟ್ ನಿಮಗೆ ಪ್ರೈವೇಟ್ ಸೆಕ್ಟರ್ ಒಳಗೂ ಭಾಳ ತೊಂದರೆಯಲ್ಲಿ ಜಾಬ್ ಸಿಗ್ತಾವೆ. ಯಾಕಂದರೆ ನಿಮಗೆ ಈಗ ಆರ್ಮಿ ಟ್ರೈನಿಂಗ್ ಆಗಿರ್ತೈತಿ, ಅದ್ರ ಸಂಬಂಧ ಮತ್ತು ನಿಮ್ಮದು ಒಂದು ಅಗ್ನಿವೀರ ಸರ್ಟಿಫಿಕೇಟ್ ಇರ್ತೈತಿ. ನಿಮಗೆ ಎಲ್ಲಿ ಬೇಕಲ್ಲಿ ಜಾಬ್ ಸಿಗ್ತಾವೆ ಅಂತ ಹೇಳ್ಬೋದು. ನೋಡಿರಿ ಇವಾಗ ನೀವು 4 ವರ್ಷ ಡ್ಯೂಟಿ ಮುಗಿಸ್ತೀರಿ. ಮುಗಿಸಿದ ನಂತರ ನಿಮಗೆ 11,71,000 ರೂಪಾಯಿ ಅವ್ರು ಅಮೌಂಟ್ ಕೊಡ್ತಾರೆ. ನೀವು ಹೊರಗೆ ಬಂದು ಬೇರೆ ಕಡೆ ಜಾಬು ಮಾಡ್ಬೋದು. ಈಗ SSGD ಅಂದರೆ CAPF ಒಳಗೆ ಜಾಬ್ ಮಾಡ್ಬೋದು. ಬೇರೆ ಕಡೆ ಎಲ್ಲಾರ ಟ್ರೈ ಮಾಡ್ಬೋದು. ಜಾಬ್ ಆದರೆ ಜಾಬ್ ಮಾಡಿರಿ. ಆಗಿದ್ರೆ ಏನು ಮಾಡೋದು, ಬಿಸ್ನೆಸ್ ಮಾಡ್ಬೋದು ನೀವು. ಈಗ ನೋಡಿರಿ ರಗಡ್ ಮಂದಿ ತಲೆಯೊಳಗೆ ಈಗ ಆಲ್ಮೋಸ್ಟ್ ಏನು ಎಲ್ಲರೊಳಗೆ ತಲೆಯೊಳಗೆ ಏನಿರ್ತೈತಿ, ಜಾಬ್ ಮಾಡ್ಬೇಕಂತ ಇರೋಂಗಿಲ್ಲ. ನಾನು ಮಾಡಿದ್ರೆ ಬಿಸ್ನೆಸ್ ಮಾಡ್ಬೇಕಂತಿರ್ತೈತಿ. ಬಟ್ ಅವ್ರು ಏನು ಅವ್ರ ತೇಕ ಅಮೌಂಟ್ ಇರೋಂಗಿಲ್ಲ. ಇದೊಂದು ನಿಮಗೆ ಅನುಕೂಲ ಆಗ್ಬೋದು. ಈಗ 4 ವರ್ಷದಾಗ ನಿಮಗೆ ಒಂದು 11,71,000 ರೂಪಾಯಿ ಅಮೌಂಟ್ ಬರ್ತಾವೆ. ಅದೇ ಅಮೌಂಟನ್ನು ಚಲೋ ತಂಗಿ ಯೂಸ್ ಮಾಡ್ಕೊಂಡು ಒಂದು ಯಾವ್ದಾರ ಬಿಸ್ನೆಸ್ ಮಾಡ್ಬೋದು. ನೋಡಿರಿ ಯಾರಿಗನ ಆದ್ರೆ ಆರ್ಮಿನ ಆಗ್ಬೇಕಂತೇಳಿ ಆಸೆ ಐತಿ, ಅವರ ಇಂಡಿಯನ್ ಆರ್ಮಿ ಜಾಯ್ನ್ ಆಗಿರಿ, ಅಗ್ನಿವೀರ ಆಗಿರಿ. ಬಟ್ ಈಗ ಒಬ್ಬೊಬ್ರಿಗೆ ಏನಾಗಿರ್ತೈತಿ, ಲಾಂಗ್ ಟರ್ಮ್ ಜಾಬ್ ಬೇಕಾಗಿರ್ತೈತಿ. ಅಂಥವ್ರು ಏನು ಮಾಡ್ರಿ ಅಂದ್ರೆ ನೀವು ಈಗ SSCಗೆ ಟ್ರೈ ಮಾಡಿರಿ.
ಈಗ ನೋಡಿರಿ 4 ವರ್ಷ ಮುಗಿಸಿ ಬಂದ ನಂತರ ನೀವು SSCನ ಟ್ರೈ ಮಾಡ್ಬೇಕಾ. ಈಗ 10% ರಿಸರ್ವೇಷನ್ ಕೊಡ್ತಾರಂದ್ರೆ ನಿಮಗೆ ಕರೆದವ್ರನ್ನ ಹಂಗೆ ಜಾಬ್ ಕೊಡೋಂಗಿಲ್ಲ. ಅದರೊಳಗೂ ನಿಮ್ಮ ಅಗ್ನಿವೀರ ಜೊತೆನೇ ನೀವು ಫೈಟ್ ಮಾಡಬೇಕು, ಕಾಂಪಿಟೇಷನ್ ಮಾಡಬೇಕು. ಅವಾಗೂ ಓದಬೇಕಾಕೈತಿ, ಎಲ್ಲ ಫಿಸಿಕಲ್ ಪ್ರಾಕ್ಟೀಸ್ ಎಲ್ಲ ಮಾಡ್ಬೇಕಾಕೈತಿ. ಅದ್ರ ಸಂಬಂಧ ಇವಾಗನ ನೀವು ಚಲೋ ತಂಗೆ ಓದಿರಿ ಅಂದ್ರೆ ಇವಾಗ ನಿಮಗೆ ಮತ್ತು SSC ಒಳಗೆ ಸೆಲೆಕ್ಷನ್ ಆಯ್ತಂದ್ರೆ ಈಗ ಅಗ್ನಿವೀರಿಗೆ ಕಂಪೇರ್ ಮಾಡಿರಿ, ಇದ್ರಾಗ ನಿಮಗೆ ಪೇಮೆಂಟು ಹೆಚ್ಚು ಬೀಳ್ತೈತಿ, ಮತ್ತು ಫ್ಯಾಮ್ಲಿನೂ ಸೆಕ್ಯೂರ್ ಆಗಿರ್ತೈತಿ, ಎಲ್ಲ ಫೈನಾನ್ಷಿಯಲಿ ಸಪೋರ್ಟ್ ಸಿಗ್ತೈತಿ, ಮೆಡಿಕಲಿ ಸಪೋರ್ಟ್ ಸಿಗ್ತೈತಿ, ಆರಾಮಾಗಿರ್ತೀರಿ ಮತ್ತು ಲಾಂಗ್ ಟರ್ಮ್ ಜಾಬ್ ಇರ್ತೈತಿ ಅಂತ ಹೇಳ್ಬೋದು. ಈಗ ಅಗ್ನಿವೀರ ಮತ್ತು SSGD ಕಂಪೇರ್ ಮಾಡ್ರೆ ನನ್ನ ಪ್ರಕಾರ SSGDನ ಚಲೋ ಅಂತ ಹೇಳ್ತೀನಿ. ನೋಡಿರಿ, ನಿಮ್ಮ ಆಸೆ ಅಂದ್ರೆ ಆದ್ರನ ಆರ್ಮಿನ ಆಗಬೇಕು, ದೇಶ ಸೇವೆ ಮಾಡ್ಬೇಕಂತ ಹಿಂಗೆ ಒಬ್ಬೊಬ್ರು ಆಸೆ ಇರ್ತೈತಿ, ಅವ್ರು ಮಾಡಿರಿ ಪರವಾಗಿಲ್ಲ. ಬಟ್ ಎರಡೂ ದೇಶ ಸೇವೆನ ಇದು SSCGDನೂ ಏನು ಪೋಸ್ಟ್ ಬರ್ತಾವೆ ಎಲ್ಲ ಅದು ದೇಶ ಸೇವೆನ, ಆರ್ಮಿನೂ ದೇಶ ಸೇವೆನ. ಅಂದರೆ ಏನು ಈಗ ಆಲ್ಮೋಸ್ಟ್ ಈಗ ಆರ್ಮಿಗಾಗಲಿ ಈಗ ಏನು ಡಿಫೆನ್ಸ್ ಜಾಯ್ನ್ ಆಗೋರು ಆಲ್ಮೋಸ್ಟ್ ಬಡವರೇ ಇರ್ತಾರೆ. ಅದಕ್ಕಾಗಿ ಒಬ್ಬೊಬ್ಬರಿಗೆ ಲಾಂಗ್ ಟರ್ಮ್ ಫ್ಯಾಮಿಲಿ ಸಪೋರ್ಟ್ ಬೇಕಾಗಿರ್ತೈತಿ. ಮತ್ತು ಈಗ ಹೋಗಿ 4 ವರ್ಷ ಮುಗಿಸಿ ಬಂದವ್ರನ್ನ ಮತ್ತು ನಮಗೆ ಹೊಳ್ಳಿ ನೆಕ್ಸ್ಟ್ ಅದೇ ಜೀವನ ಆಗಕತ್ತೈತಿ. ಅದ್ರ ಸಂಬಂಧ ಇವಾಗನ ಸ್ವಲ್ಪ ಎಫರ್ಟ್ ಹೆಚ್ಚು ಹಾಕಿದ್ವು ಅಂದ್ರೆ ನಮ್ಮದು ಇನ್ನೂ ಲಾಂಗ್ ಟರ್ಮ್ ಜಾಬ್ ಆಗ್ಬೋದು. 60 ವರ್ಷ ಅಂದರೆ 60 ವಯಸ್ಸು ತನಕ ನಮ್ಮದು ಈಗ SSC ಒಳಗತ್ತು ಜಾಬ್ ಸಿಗ್ತೈತಿ. ಅದಕ್ಕಾಗಿ ನೋಡಿರಿ, ನಿಮಗೆ ಆಸೆ ಏನೈತಿ, ಆಸೆ ಕನಸುಗಳನ್ನ. ಇಲ್ಲಿಯವರೆಗೆ ಒಂದು ಅಗ್ನಿವೀರ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಿಮಗೆ ಇದೇ ರೀತಿ ಯಾವುದೇ ಒಂದು ಜಾಬ್ದ ಅಪ್ಡೇಟ್ಸ್ ಮತ್ತು ಇನ್ಫಾರ್ಮೇಷನ್ ಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ನಿಮ್ಮ ಕಾಮೆಂಟ್ ಮಾಡ್ಬೋದು, ನಿಮಗೆ ಯಾವುದು ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗೈತಿ, ಫಿಸಿಕಲ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಎಕ್ಸಾಮ್ ಪ್ರಿಪ್ರೇಷನ್ ಆಗಿರ್ಬೋದು, ನನಗೆ ಕಾಮೆಂಟ್ ಮಾಡಿರಿ. ಕಾಮೆಂಟ್ ಮಾಡಿ ಅದನ್ನ ಆ ರೀತಿ ವಿಡಿಯೋ ಮಾಡಿ ನಿಮಗೆ ಹಾಕ್ತೇನೆ.